ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಕೊಲೆ ದಿನ ದರ್ಶನ್ ಧರಿಸಿದ ಬಟ್ಟೆ ಸಿಕ್ಕಿದ್ದು ಎಲ್ಲಿ ಗೊತ್ತಾ? ಪೊಲೀಸರು ದರ್ಶನ್ ಬಟ್ಟೆಯನ್ನ ಸೀಸ್ ಮಾಡಿದ್ದೆಲ್ಲಿ? ಪತ್ನಿ ವಿಜಯಲಕ್ಷ್ಮಿ ಫ್ಲಾಟ್ನಲ್ಲಿ ದರ್ಶನ್ ಬಟ್ಟೆಗಳು ಪತ್ತೆ ಆಗಿದೆ. ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿ ದರ್ಶನ್ ಬಟ್ಟೆ ಸೀಸ್ ಮಾಡಲಾಗಿರುವಂತದ್ದು. ಕೃತ್ಯ ನಡೆದ ಬಳಿಕ ಮನೆಯಲ್ಲಿ ಬಟ್ಟೆಯನ್ನ ಬಿಚ್ಚಿಟ್ಟಿದ್ದಂತ ದರ್ಶನ್ ಮನೆಯಲ್ಲಿ ಬಿಚ್ಚಿಟ್ಟಿದ್ರು. ದರ್ಶನ್ ಬಟ್ಟೆಯನ್ನ ವಿಜಯಲಕ್ಷ್ಮಿ ಮನೆಗೆ ಶಿಫ್ಟ್ ಮಾಡಲಾಗಿತ್ತು. ವಿಜಯಲಕ್ಷ್ಮಿ ಮನೆಗೆ ಶಿಫ್ಟ್ ಮಾಡಿದ್ದ ಕಾಸ್ಟ್ಯೂಮ್ ಡಿಸೈನರ್ ವಿಜಯಲಕ್ಷ್ಮಿ ಮನೆಗೆ ಹೋಗಿ ಬಟ್ಟೆಯನ್ನ ಸೀಸ್ ಮಾಡಿದ್ದಾರೆ ಪೊಲೀಸರು. ನಾವೆಲ್ಲರೂ ದರ್ಶನ್ ಮನೆಯಲ್ಲಿ ಮೊನ್ನೆ ರಾತ್ರಿ ಏನೋ ಸ್ಥಳದ ಮಹಜರನ್ನ ಮಾಡಿಸುವಂತ ಸಂದರ್ಭದಲ್ಲಿ ಅಲ್ಲಿ ಸೀಸ್ ಮಾಡಿದ್ರು ಅಂತ ಅನ್ಕೊಳ್ತಾ ಇದ್ವಿ. ಈಗ ಮಾಹಿತಿ ಸಿಗ್ತಾ ಇದೆ ನೋಡಿ. ವಿಚಾರಣೆ ವೇಳೆ ಬಟ್ಟೆ ಮನೆಯಲ್ಲಿ ಇದೆ ಅಂತ ಹೇಳಿದ್ದ ದರ್ಶನ್ ಮಹಜರು ಮಾಡಲಿಕ್ಕೆ ಮನೆಗೆ ಹೋಗಿ ಬಟ್ಟೆ ಹುಡುಕಿದಾಗ ಸಿಕ್ಕಿರ್ಲಿಲ್ಲ. ಕೊನೆಗೆ ಕಾಸ್ಟ್ಯೂಮ್ ಡಿಸೈನರ್ಗೆ ಕೇಳಿದಾಗ ತಾನೇ ವಿಜಯಲಕ್ಷ್ಮಿ ಮನೆಗೆ ತಗೊಂಡು ಹೋಗಿ ಇಟ್ಟಿದ್ದಾಗಿ ಹೇಳಿದ್ರು. ಕೊನೆಗೆ ವಿಜಯಲಕ್ಷ್ಮಿ ಮನೆಗೆ ಹೋಗಿ ಬಟ್ಟೆಯನ್ನ ಜಪ್ತಿ ಮಾಡಿ ಬರಲಾಗಿತ್ತು. ವಿಜಯಲಕ್ಷ್ಮಿ ಅವರ ನಿವಾಸದಲ್ಲಿ ಬಟ್ಟೆ ಸಿಕ್ಕಿದೆ ನೋಡಿ. ಒಂದ್ ಕಡೆ ಪಾಪ ವಿಜಯಲಕ್ಷ್ಮಿ ನನ್ನ ಗಂಡ ಅಂದ್ರೆ ಅವರನ್ನ ಉಳಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಇದರ ಜೊತೆಗೆ ಅವ್ರ ಮನೆಯಲ್ಲಿ ದರ್ಶನ್ ಧರಿಸಿದ್ದಂತ ಬಟ್ಟೆ ಸಿಕ್ಕಿರುವಂಥದ್ದು. ಅಂದ್ರೆ ಯಾವ ದಿನ 8ನೇ ತಾರೀಕು ಕೊಲೆ ಆಯ್ತಲ್ಲ ರೇಣುಕಾ ಸ್ವಾಮಿದು, ಅವತ್ತಿನ ದಿನ ದರ್ಶನ್ ಧರಿಸಿದ್ದಂಥ ಬಟ್ಟೆಯನ್ನು ಹುಡುಕಾಡಿದ್ರು. ನಂತರ ಸಿಕ್ಕಿರುವಂಥದ್ದು ವಿಜಯಲಕ್ಷ್ಮಿ ಅವರ ಫ್ಲಾಟ್ನಲ್ಲಿ. ಬಿಕಾಸ್ ಅದರಲ್ಲಿ ರಕ್ತದ ಕಲೆಗಳು ಅಥವಾ ರೇಣುಕಾ ಸ್ವಾಮಿಯ ಬೆವರಿನ ವಾಸನೆ ಆಗಿರ್ಬೋದು, ಈ ರೀತಿಯಾಗಿ ಏನಾದರೂ ಪ್ರಮುಖವಾಗಿ ಅಂದರೆ ವಿಶೇಷವಾಗಿ ಸಾಕ್ಷ್ಯಗಳು ಸಿಗಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಾರೆ ಪೊಲೀಸರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಂಗಾಧರ್, ಮೊನ್ನೆ ಸ್ಥಳ ಮಹಾಜರಾದಂಥ ಸಂದರ್ಭದಲ್ಲಿ ಹೇಳಲಾಗ್ತಾ ಇತ್ತಲ್ಲ ಅವ್ರ ಮನೆಯಲ್ಲೇ ಏನೋ ಸಿಕ್ತು ಅಂತ. ಈಗ ಸಿಗ್ತಾ ಇರುವಂಥ ಟ್ವಿಸ್ಟ್ ಇದು, ವಿಜಯಲಕ್ಷ್ಮಿ ನಿವಾಸದಲ್ಲಿ ಸಿಕ್ಕಿರುವಂಥದ್ದು ಅಂತ. ಅದನ್ನು ಯಾವಾಗ ವಶಪಡಿಸ್ಕೊಂಡಿದ್ದು? ಯಾವಾಗ ಹೋಗಿದ್ರು ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ? ಪೃಥ್ವಿರಾಜ್, ಕಳೆದ 2 ದಿನಗಳ ಹಿಂದೆ ಒಂದು ಘಟನೆ ಆಗಿರುವಂತೆ ಹೇಳಲಾಗ್ತಾ ಇದೆ. ಆದ್ರೆ ಅದಕ್ಕೆ ಸ್ಪಷ್ಟವಾಗಿ ಯಾವತ್ತು ಅವ್ರ ಮನೆಗೆ ಹೋಗಿದ್ರು ಅದ್ರ ಬಗ್ಗೆ ಅದಕ್ಕೆ ತುಂಬಾ ಮಾಹಿತಿ ಇಲ್ಲ. ಆದ್ರೆ ಇಲ್ಲಿ ಪ್ರಮುಖವಾಗಿ ಹೇಳೋದಂದ್ರೆ ಅವತ್ತಿನ ಘಟನೆ ಏನಾಯ್ತು, ಅವತ್ತಿನ ಸಂದರ್ಭದಲ್ಲಿ ಏನು ದರ್ಶನ್ ಧರಿಸಿದಂತ ಬಟ್ಟೆ ಏನಿತ್ತು ಅದನ್ನ ಅವರ ಮನೆಯಲ್ಲಿ ಅವರು ಬಿಚ್ಚಿಟ್ಟಿದ್ರು. ಆದ್ರೆ ಬಿಚ್ಚಿಟ್ಟಿದ್ದಂತ ಬಟ್ಟೆಯನ್ನ ಕಾಸ್ಟ್ಯೂಮ್ ಡಿಸೈನ್ ಏನಿದ್ದಾರೆ ಅವ್ರು ತೆಗೆದುಕೊಂಡು ಹೋಗಿ ವಿಜಯಲಕ್ಷ್ಮಿ ಅವರ ಒಂದು ಫ್ಲಾಟ್ ನಲ್ಲಿ ಅಲ್ಲಿ ಮನೆಯಲ್ಲಿ ಇಟ್ಟಿರುವಂತ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಯಾಕೆ ಅವತ್ತು ದರ್ಶನ್ ಅವರ ಮನೆಯಲ್ಲಿ ಹಾಜರು ಪ್ರಕ್ರಿಯೆ ಮಾಡಿದ ಸಂದರ್ಭದಲ್ಲಿ ಅವತ್ತು ಬಟ್ಟೆ ಇರಲಿಲ್ಲ. ಅದು ದರ್ಶನ್ ಅವರು ಹೇಳಿದ್ದು ಮನೆಯಲ್ಲೇ ಬಟ್ಟೆಯನ್ನ ಬಿಚ್ಚಿಟ್ಟಿದ್ದೆ ಅಂತ ಹೇಳಿ. ಆದ್ರೆ ಬಟ್ಟೆ ಸಿಕ್ಕಿರಲಿಲ್ಲ. ಆ ಬಳಿಕ ಕಾಸ್ಟ್ಯೂಮ್ ಡಿಸೈನರ್ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಅವರು ಅವರು ಬಾಯ್ ಬಿಡುವಂತದ್ದು, ಹೌದು ನಾನು ವಿಜಯಲಕ್ಷ್ಮಿ ಮನೆಯವರು ತೆಗೆದುಕೊಂಡು ಹೋಗಿ ಫ್ಲಾಟ್ ಅಲ್ಲಿ ಇಟ್ಟಿದ್ದೆ ಅಂತ ಹೇಳಿ. ಆದ್ರೆ ಈ ವಿಚಾರ ಏನಿತ್ತು ಬಟ್ಟೆನ ತೆಗೆದುಕೊಂಡು ಹೋಗುವಂತದ್ದು ಅದು ದರ್ಶನ್ಗೆ ಗೊತ್ತಿಲ್ಲ ಅಂತ ಹೇಳಲಾಗ್ತಾ ಇದೆ. ಆ ಬಳಿಕ ಈಗ ಹಾಜರು ಪ್ರಕ್ರಿಯೆ ವೇಳೆ ಆ ಬಟ್ಟೆಯನ್ನ ಈಗ ಜಪ್ತಿಯನ್ನ ಮಾಡಲಾಗಿದೆ. ಮತ್ತೊಂದು ಕಡೆ ಈಗ ಇನ್ನೊಂದು ವಿಚಾರ ಏನಂದ್ರೆ, ಇವತ್ತು ನಟ ಆಗಿರುವಂತಹ ಚಿಕ್ಕಣ್ಣ ಅವರಿಗೆ ನೋಟಿಸ್ ಅನ್ನ ಕೊಡಲಾಗಿರುವಂತದ್ದು ಇವತ್ತೇ ವಿಚಾರಣೆಗೆ ಬರಬೇಕು ಅಂತ. ಕಾರಣ ಏನು ಅಂತಂದ್ರೆ 8ನೇ ತಾರೀಕು ಏನೋ ಹೊತ್ತು ಮಧ್ಯಾಹ್ನ ಸ್ಟೋನಿ ಬ್ರೂಕ್ ನಲ್ಲಿ ಒಂದು ಪಬ್ ಅಲ್ಲಿ ಇವತ್ತು ಪಾರ್ಟಿಯನ್ನ ಮಾಡಿರ್ತಾರೆ ದರ್ಶನ್. ಆ ಸಂದರ್ಭದಲ್ಲಿ ದರ್ಶನ್ ಜೊತೆ ಇವರು ಚಿಕ್ಕಣ್ಣ ಕೂಡ ಅಲ್ಲಿ ಇದ್ರು ಅಂತ ಹೇಳಿ ಸಂಜೆವರೆಗೂ ಅಲ್ಲಿದ್ದು ಅಲ್ಲಿಂದ ಅವ್ರು ಎಕ್ಸಿಟ್ ಆಗಿರ್ತಾರೆ. ಆದ್ರೆ ಆ ಸಂದರ್ಭದಲ್ಲಿ ಏನಾದ್ರೂ ಈ ಒಂದು ಕಿಡ್ನಾಪ್ ಆಗಿರ್ಬೋದು, ಮತ್ತೆ ಈ ರೇಣುಕಾ ಸ್ವಾಮಿ ವಿಚಾರ ಆಗಿರ್ಬೋದು, ಅಥವಾ ಆ ಸಂದರ್ಭದಲ್ಲಿ ಏನಾದ್ರು ಚರ್ಚೆಗಳನ್ನ ಮಾಡಲಾಗಿತ್ತ, ಮತ್ತೆ ಇವ್ರು ದರ್ಶನ್ ಮತ್ತೆ ಯುವ ಆರೋಪಿಗಳಿಗೂ ಮತ್ತೆ ಚಿಕ್ಕಣ್ಣ ಬಂದು ಇರೋ ಟೈಮ್ ಲೈನ್ ಏನಿದೆ ಅದಕ್ಕೂ ಏನಾದ್ರು ಮ್ಯಾಚಿಂಗ್ ಆಗ್ತಾ ಇದೆಯಾ ಅನ್ನೋದ್ರ ವಿಚಾರವಾಗಿ ಒಂದಷ್ಟು ಮಾಹಿತಿಯನ್ನ ಪಡೆಯುವಂತ ನಿಟ್ಟಿನಲ್ಲಿ ವಿಚಾರಣೆಗೆ ಹಾಜರಾಗಬೇಕು ಇವತ್ತೇ ಅಂತ ಹೇಳಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಆರ್ ಆರ್ ನಗರದ ಅವರ ನಿವಾಸದಲ್ಲಿ. ಇವತ್ತು ವಿಚಾರಣೆಗೆ ಚಿಕ್ಕಣ್ಣ ಹಾಜರಾಗ್ತಾರ ಅಥವಾ ವಕೀಲರ ಮೂಲಕ ಏನಾದ್ರು ಬರ್ತಾರ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ಒಂದು ವೇಳೆ ಇವತ್ತು ವಿಚಾರಣೆ ಬರ್ದಿದ್ದಲ್ಲಿ 2ನೇ ನೋಟಿಸ್ ಅನ್ನ ಕೊಡ್ತಾರೆ ಅಥವಾ ನಂತರ ಪೊಲೀಸರ ಹೋಗಿ ಕರ್ಕೊಂಡ್ ಬರ್ಬೋದು. ಹೀಗಾಗಿ ಓಕೆ ಗಂಗಾಧರ್, ಈಗ ವಿಜಯಲಕ್ಷ್ಮಿ ಅವರ ನಿವಾಸದಲ್ಲಿ ಬಟ್ಟೆ ಸಿಕ್ತಲ್ಲ, ವಿಜಯಲಕ್ಷ್ಮಿ ಅವ್ರು ಇದ್ರಂತ ಮನೆಯಲ್ಲಿ ಹೋಗಿ ಅದ ಬಟ್ಟೆಯನ್ನ ತರುವಂತ ಸಂದರ್ಭದಲ್ಲಿ ಮತ್ತೊಂದ್ ಕಡೆ ಇವ್ರ ಬಟ್ಟೆಯನ್ನ ಹೊಗ್ದಾಕಲಾಗಿತ್ತಾ ಆಲ್ರೆಡಿ ಅಥವಾ ಹಾಗೆ ಇಟ್ಟಿದ್ರಂತ ಬಟ್ಟೆಯನ್ನ? ಪೃಥ್ವಿರಾಜ್, ಅಂದ್ರೆ ಬಹುಶಃ ಈ ಕೇಸ್ ನಲ್ಲಿ ಬಟ್ಟೆ ಕಾಸ್ಟ್ಯೂಮ್ ಡಿಸೈನ್ ಇತ್ತು ಅಂದ್ರೆ ದರ್ಶನ್ ಆಗಾಗ ಅವ್ರ ಮನೆಗೆ ಹೋಗುವಂತದ್ದು ಬರುವಂತದ್ದು ಅವರ ಬಟ್ಟೆಗಳನ್ನ ಅಲ್ಲಿ ಇಡುವಂತದ್ದು ಅದು ಸಹಜವಾಗಿ ನಡೀತಾ ಇತ್ತು. ಆದ್ರೆ ಈ ವಿಚಾರದಲ್ಲಿ ದರ್ಶನ್ಗೆ ಈ ಬಟ್ಟೆಗಳನ್ನ ಅವತ್ತು ತೆಗೆದಿರುವಂತ ಬಟ್ಟೆಗಳನ್ನ ಅಲ್ಲಿ ತೆಗೆದುಕೊಂಡು ಹೋಗಿರುವಂತ ಅಂದ್ರೆ ಅಲ್ಲಿ ತೆಗೆದುಕೊಂಡು ಕಾಸ್ಟ್ಯೂಮ್ ಡಿಸೈನ್ ಇಟ್ಟಿರೋ ಬಗ್ಗೆ ಮಾಹಿತಿ ಇಲ್ಲ. ಆ ಬಟ್ಟೆಗಳನ್ನ ಇನ್ನೂ ಕೂಡ ವಾಶ್ ಮಾಡಿರ್ಲಿಲ್ಲ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಸ್ಪಷ್ಟವಾಗಿ ಅದು ಏನಂದ್ರೆ ಅದು ವಾಶ್ ಮಾಡ್ಲಾಗಿತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಅದ್ರ ಬಗ್ಗೆ ಮಾಹಿತಿ ಸಿಗ್ಬೇಕಾಗಿದೆ. ಒಟ್ನಲ್ಲಿ ಈ ಒಂದು ಒಟ್ಟಾರೆ ಏನು ಬಟ್ಟೆ ಇನ್ನೂ ಸಿಕ್ಕಿಲ್ಲ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಬಟ್ಟೆಗೆ ಸಂಬಂಧಪಟ್ಟಂತೆ ಇಲ್ಲೇ ಈಗ ಇದ್ರ ಬಗ್ಗೆ ಇರುವಂತ ಬಗ್ಗೆ ಅಂದ್ರೆ ಬಟ್ಟೆ ಸಿಕ್ಕಿರೋ ಬಗ್ಗೆ ಕಾಸ್ಟ್ಯೂಮ್ ಡಿಸೈನರ್ ಹೇಳಿದ್ದಾರೆ. ಅದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನ ಪಡ್ಕೊಂಡಿರುವಂತದ್ದು. ಹಾಗೆ ಸಂಪರ್ಕದಲ್ಲಿರಿ ಗಂಗಾಧರ್, ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ. ಸ್ಟೋನಿ ಬ್ರೂಕ್ ಪಬ್ ನಲ್ಲಿ ದರ್ಶನ್ ಪಾರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಲೆ ನಡೆದ ದಿನ ಪಾರ್ಟಿ ಮಾಡಿದ್ದ ದರ್ಶನ್ ಟೀಮ್
ಸ್ಟೋನಿ ಬ್ರೂಕ್ ಹೋಟೆಲ್ನಲ್ಲಿ ಪೊಲೀಸರು ಮಹಾಜರನ್ನ ಮಾಡ್ತಾ ಇದ್ದಾರೆ. ಆರೋಪಿ ವಿನಯ್ನನ್ನ ಕರೆದೊಯ್ದು ಸ್ಥಳ ಮಹಾಜರನ್ನ ಮಾಡಲಾಗ್ತದೆ. ಏಟನ್ ವಿನಯ್ ಒಡೆತನದ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಅದು. ವಿನಯ್ ಒಡೆತನದ ರೆಸ್ಟೋರೆಂಟ್ ಸ್ಟೋನಿ ಬ್ರೂಕ್ನಲ್ಲಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಪೊಲೀಸರು. ಸ್ಥಳದ ಮಹಾಜರನ್ನ ಮಾಡ್ತಾ ವಿನಯ್ ಆ್ಯಕ್ಚುಲಿ ಶ್ರೀಮಂತನೇ, ಒಳ್ಳೆ ರೆಸ್ಟೋರೆಂಟ್ ಇತ್ತು, ಬಿಸ್ನೆಸ್ಸನ್ನು ಮಾಡ್ತಾ ಇದ್ರು. ಅವರ ರೆಸ್ಟೋರೆಂಟ್ನಲ್ಲೇ ಆಲ್ಮೋಸ್ಟ್ ಯಾವಾಗಲೂ ದರ್ಶನ್ ಹೋಗಿ ಪಾರ್ಟಿಯನ್ನು ಕೂಡ ಮಾಡ್ತಾ ಇದ್ದಿದ್ದಂಥದ್ದು. ರೇಣುಕಾ ಸ್ವಾಮಿಯನ್ನು ಕರ್ಕೊಂಡ್ಬಂದಿದ್ದ ದಿನನೂ ಕೂಡ ದರ್ಶನ್ ಅಲ್ಲೇ ಪಾರ್ಟಿಯನ್ನು ಮಾಡ್ತಾ ಇದ್ರು ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾಹಿತಿ ಇದೆ. ಈ ಕಾರಣಕ್ಕೋಸ್ಕರನೇ ಚಿಕ್ಕಣ್ಣ ಅವತ್ತಿದ್ರು, ಚಿಕ್ಕಣ್ಣ ಅವ್ರಿಗೂ ಕೂಡ ನೋಟಿಸನ್ನು ಕೊಡ್ಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದನ್ನು ನಾವು ಆವಾಗಲೇ ಹೇಳ್ತಾ ಇದ್ದಿದ್ದು. ಸೊ ಹೀಗಾಗಿ ಈಗ ಸ್ಟೋನಿ ಬ್ರೂಕ್ ಇದೆಯಲ್ಲ, ರಾಜರಾಜೇಶ್ವರಿ ನಗರದಲ್ಲಿರುವಂಥ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಇದೆಯಲ್ಲ, ಅಲ್ಲಿಗೆ ವಿನಯ್ನನ್ನ ಕರ್ಕೊಂಡು ಹೋಗ್ಲಾಗ್ತಾ ಇದೆಯಂತೆ. ಅಲ್ಲಿ ಸ್ಥಳದ ಮಹಾಜರನ್ನ ಮಾಡಲಿದ್ದಾರೆ, ಇನ್ನಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡಲಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ದೂರವಾಣಿ ಸಂಪರ್ಕದಲ್ಲೇ ಇದ್ದಾರೆ. ಗಂಗಾಧರ್, ಸ್ಟೋನಿ ಬ್ರೂಕ್ ಹೋಟೆಲ್ನ ಮಾಲೀಕ ವಿನಯ್ ಆತನನ್ನ ಕರ್ಕೊಂಡು ಹೋಗ್ಲಾಗ್ತಾ ಇದೆಯಲ್ಲ, ಏನು ರೀಸನ್ ಆ್ಯಕ್ಚುಲಿ ಅಲ್ಲಿ ಕರ್ಕೊಂಡೋಗಿ ಏನು ವಿಚಾರಣೆ ಮಾಡ್ತಾರೆ, ಏನು ಯಾವ ರೀತಿಯಾಗಿ ಸ್ಥಳ ಮಹಾಜರು ಮಾಡ್ತಾರೆ? ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ನಿಮಗೆ ಹೇಳ್ತಾ ಇದ್ದೆ, ಸ್ಟೋನಿ ಬ್ರೂಕ್ ಹೋಟೆಲ್ ಇದೆಯಲ್ಲ, ಗಮನಿಸ್ಬೋದು ನೀವು ಯಾವ ರೀತಿಯಾಗಿ ಅದ್ಧೂರಿಯಾಗಿದೆ ಆ ಒಂದು ರೆಸ್ಟೋರೆಂಟ್ ಅನ್ನುವಂಥದ್ದನ್ನು. ಇದು ವಿನಯ್ಗೆ ಸೇರಿದಂಥ ಒಂದು ರೆಸ್ಟೋರೆಂಟ್. A10 ಆರೋಪಿ ಆತನೂ ಕೂಡ ಅರೆಸ್ಟ್ ಆಗಿದ್ದಾನೆ. ಈ ಶೆಡ್ಡಲ್ಲಿ ಕೊಲೆಯನ್ನು ಮಾಡಲಾಯ್ತಲ್ಲ, ಆ ಶೆಡ್ ಕೊಲೆ ಆದಂಥ ಮಾಲೀಕ ಜಯಣ್ಣ ಅವರ ತಂಗಿಯ ಮಗ ವಿನಯ್. ಒಳ್ಳೆ ಬಿಸ್ನೆಸ್ ಮಾಡಿಕೊಂಡು ಕೂಡ ಇದ್ದ, ಆದರೆ ಈಗ ತಗ್ಲಾಕೊಂಡಿನ ಆತ ನಡೆಯೋಕ್ಕೂ ಕೂಡ ಆಗ್ತಾ ಇಲ್ಲ. ನೀನು ಪೊಲೀಸ್ ಟ್ರೀಟ್ಮೆಂಟ್ ಅನ್ಕೊಬೇಕಾ ಅಥವಾ ಆತನಿಗೆ ಅದೇ ರೀತಿಯಾಗಿ ಪರಿಸ್ಥಿತಿ ಇರುವಂಥದ್ದು ಗೊತ್ತಿಲ್ಲ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಗಂಗಾಧರ್ ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಗಂಗಾಧರ್, ಈಗ ವಿನಯ್ನನ್ನ ಆತನ ಹೋಟೆಲ್ಗೆ ಕರ್ಕೊಂಡು ಹೋಗ್ಲಾಗ್ತಾ ಇದೆ, ಯಾವ ರೀತಿಯಾಗಿ ಸ್ಥಳ ಮಹಾಜರು ಮಾಡಲಾಗ್ತಾ ಇದೆ, ಏನು ಕಾರಣಕ್ಕೆ ಆ್ಯಕ್ಚುಲಿ ಆತನನ್ನು ಕರ್ಕೊಂಡು ಹೋಗ್ಲಾಗ್ತಾ ಇರುವಂಥದ್ದು ಅಲ್ಲಿಗೆ? ಎಸ್ ಪೃಥ್ವಿರಾಜ್, ಪ್ರಮುಖವಾಗಿ ಈ ವಿನಯ್ ಅಂತ ಆರೋಪಿ ಏನಿದಾನೆ ಆತನ ಒಡೆತನದ್ದು ಸ್ಟೋನಿ ಬ್ರೂಕ್ ಒಂದು ಪಬ್ ಇದೆ. ಆ ಪಬ್ ಅಲ್ಲಿ ಅವತ್ತು 8ನೇ ತಾರೀಕು ಇವರು ಅಲ್ಲಿ ಪಾರ್ಟಿಯನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು. ಜೊತೆಗೆ ಸಾಕಷ್ಟು ಸಲ ಅಲ್ಲಿ ದರ್ಶನ್ ಹೋಗಿ ಅದೇ ಒಂದು ಪಬ್ ಅಲ್ಲಿ ಜಾಸ್ತಿ ಇರ್ತಾ ಇತ್ತು. ಮತ್ತೆ ಇವರಿಬ್ಬರ ಒಂದು ಏನಿದು ಏನೇ ಒಂದು ಇದು ವಿಚಾರ ಇದ್ರು ಕೂಡ ಆ ಪಬ್ ಗಳಲ್ಲಿ ಚರ್ಚೆ ಮಾಡ್ತಾ ಇದ್ರು ಅಂತ. ಅದಕ್ಕೂ ಮೊದಲು ಅಂದ್ರೆ ಪಬ್ ಅಂದ್ರೆ ಅವತ್ತು ಪಾರ್ಟಿಯನ್ನ ಮಾಡಿ ನೇರವಾಗಿ ಪಬ್ ಇಂದ ದರ್ಶನ್ ಅಲ್ಲಿಗೆ ಮನೆಗೆ ಬಂದು ಅನಂತರ ಪವಿತ್ರ ಗೌಡನ್ನ ಕರ್ಕೊಂಡು ಪಟ್ಟಣಗೆರೆಯ ಶೆಡ್ಗೆ ಕರ್ಕೊಂಡು ಹೋಗಿರುವಂತ ಬಗ್ಗೆ ಮಾಹಿತಿ ಇತ್ತು. ಆದ್ರೆ ಈ ಒಂದು ವಿಚಾರದ ಬಗ್ಗೆ ಅಲ್ಲಿ ಏನಾದ್ರು ಆ ವಿನಯ್ ಜೊತೆ ಚರ್ಚೆ ಆಗಿತ್ತಾ, ಮತ್ತೆ ಏನ್ ಡಿಸ್ಕಸ್ ಮಾಡಿದ್ರು, ಮತ್ತೆ ಅದೆಲ್ಲವೂ ಕೂಡ ಅಲ್ಲಿ ಚರ್ಚೆ ಇರುವಂತ ಬಗ್ಗೆ ಮಾಹಿತಿಗಳಿತ್ತು ಪೊಲೀಸರಿಗೆ. ಹೀಗಾಗಿ ಅಲ್ಲಿ ಕರ್ಕೊಂಡು ಹೋಗಿ ಈಗ ಸ್ಟೋನಿ ಬ್ರೂಕ್ ಒಂದು ಪಬ್ ಅಲ್ಲಿ ಒಂದು ಹಾಜರು ಪ್ರಕ್ರಿಯೆ ಏನಾಯ್ತು ಅಲ್ಲಿ ಮಾಡಿದ್ದಾರೆ. ಮತ್ತೆ ಏನಾದ್ರು ಕೆಲವೊಂದು ವಸ್ತುಗಳನ್ನ ಅಲ್ಲಿಂದ ತೆಗೆದುಕೊಂಡು ಹೋಗಿದ್ರ, ಮತ್ತೆ ಅಲ್ಲಿಂದ ಕೆಲವು ಮದ್ಯದ ಬಾಟಲ್ಗಳು ಕೂಡ ಅಲ್ಲಿ ಸಿಕ್ಕಿತ್ತು. ಹೀಗಾಗಿ ಪಬ್ ಇಂದ ಅಲ್ಲಿ ನೇರವಾಗಿ ಏನಪ್ಪಾ ಬಾಟಲ್ಗಳು ಅಲ್ಲಿಗೆ ಹೋಗಿತ್ತಾ, ತೆಗೆದು ಮದ್ಯವನ್ನ ಅಲ್ಲಿಗೆ ಕೊಂಡೊಯ್ದಿದ್ರ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಒಂದು ಮಾಹಿತಿಯನ್ನ ಸಂಗ್ರಹ ಮಾಡಿರುವಂತದ್ದು. ಮತ್ತೆ ಅಲ್ಲಿ ಕರ್ಕೊಂಡು ಹೋಗಿ ವಿನಯ್ನೇ ಕರ್ಕೊಂಡು ಹೋಗಿ ಅಲ್ಲಿ ಹಾಜರು ಪ್ರಕ್ರಿಯೆಯನ್ನ ಮಾಡಿರುವಂತದ್ದು. ಪೃಥ್ವಿರಾಜ್, ಓಕೆ, ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ, ಹಾಗೆ ಸಂಪರ್ಕದಲ್ಲಿ ಗಂಗಾಧರ್.